ಹಾಯ್ ಫ್ಯಾಮಿಲಿ, ಮಧ್ಯಾಹ್ನ ಚಿರುನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗಿ ಎಲ್ಲರೂ ರೆಡಿ ಆಗ್ಬಿಟ್ಟು ಹೊರಗಡೆ ಹೋಗ್ತಾ ಇದೀವಿ. ಹಸ್ಬೆಂಡ್ಗೆ ಯಲಹಂಕದಲ್ಲಿ ಕೆಲಸ ಇತ್ತು, ಹಾಗಾಗಿ ಆನ್ ದ ವೇ ಹೋಗ್ತಾ ಬುಜ್ಜಿ ಗಾಡಿಯಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಫಸ್ಟ್ ಹೋಗಿದ್ದು ಅಮ್ಮ ಮನೆಗೆ ಹೋಗಿ ಮಕ್ಳನ್ನೆಲ್ಲ ಇಬ್ರು ಅಲ್ಲೇ ಬಿಟ್ಬಿಟ್ಟು ಆಮೇಲೆ ನಾವು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸಮ್ಮರ್ ಅಲ್ವಾ, ಸ್ವಲ್ಪ ಅವ್ರಿಗೂ ಇರಿಟೇಟ್ ಆಗತ್ತೆ, ಹಾಗಾಗಿ ಅಂಡ್ ಅಮ್ಮಂಗೂ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತೆ ಅನ್ಬಿಟ್ಟು ಬಿಟ್ಬಿಟ್ಟು ನೆಕ್ಸ್ಟ್ ಹೋಗಿದ್ದು ಕೆಲವೊಂದು ಡ್ರೆಸ್ ತಗೊಂಡಿದ್ದೆ. ಅದು ಸೈಜ್ ಆಗ್ತಿದ್ದಿಲ್ಲ ಅಂತ ಎಕ್ಸ್ಚೇಂಜ್ ಮಾಡ್ಸಕ್ ಹೋಗಿದ್ವಾ, ಅಲ್ಲಿ ನಮ್ ಸೈಜ್ ಇದ್ದಿಲ್ಲ. ಸೊ ಹಾಗಾಗಿ ಮಕ್ಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಕೆಲ್ಸ ಇತ್ತಲ್ವಾ ಅಲ್ಲಿಗೆ ಹೊರಟ್ವಿ. ಹೋಗ್ತಿದ್ದಂಗೆ ಕಾಫಿ ಕೊಟ್ರು. ಸೊ ಕುಡಿದ್ಬಿಟ್ಟು ನನ್ ಪಾಡಿಗೆ ನಾನು ಕುತ್ಕೊಂಡಿದ್ದೆ. ಹಸ್ಬೆಂಡ್ ಅವ್ರ ಕೆಲಸ ಮಾಡಿದ್ರು. ತುಂಬಾ ಬೋರ್ ಹೊಡಿತಿತ್ತು ಅಂದ್ಬಿಟ್ಟು ಅಲ್ಲೇ ಕೆಲವೊಂದು ಗೇಮ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಹಾಗಾಗಿ ಅದನ್ನ ಆಡ್ಕೊಂಡ್ ಕೂತಿದ್ದೆ. ಆಗೋಷ್ಟ್ರಲ್ಲಿ ನೈಟ್ ಆಗೇ ಹೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಕೆಲ್ಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಅಮ್ಮ ಮನೆಗ್ ಬಂದ್ವಿ. ಇನ್ನೇನ್ ಮನೆಗೆ ಹೊರಡ್ಬೇಕಾಗಿತ್ತು. ನನ್ ತಮ್ಮ ಕೂಡ ಕೆಲ್ಸದಿಂದ ಬಂದ. ಸೊ ಅವರು ಮಕ್ಳನ್ನೆಲ್ಲ ಮಾತಾಡಿಸ್ತಾ ಇದ್ದ. ಅವ್ರನ್ನ ಮಾತಾಡಿಸ್ಕೊಂಡು ನಾವು ಕೂಡ ನಮ್ಮ ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ ಕತ್ಲೆ ಆಗೋಗ್ಬಿಟ್ಟಿತ್ತು, ಬಟ್ ಇಬ್ರು ಮಕ್ಳು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರು. ಅವರಿಗೆ ಬೈಕ್ ರೈಡು ಈ ತರ ದೂರ ಎಲ್ಲ ಹೋಗೋದು ಸಿಕ್ಕಾಪಟ್ಟೆ ಇಷ್ಟ. ಸೊ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆನೆ ಚಿರುಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಹಾಗಾಗಿ ಅವನಿಗೆ ಕೆಲವೊಂದು ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಅದನ್ನ ಮಾಡಿಸ್ತಾ ಇದ್ದೆ ನಾನು. ಅಂಡ್ ಬುಜ್ಜಿ ಬೇಬಿ ನೋಡಿ, ಫ್ಯೂಚರ್ ಅಲ್ಲಿ ಕ್ರಿಕೆಟರ್ ಆಗ್ತಾನೋ ಇಲ್ಲ ಡ್ಯಾನ್ಸರ್ ಆಗ್ತಾನೋ ಗೊತ್ತಿಲ್ಲ, ಬಟ್ ಎರಡು ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅವನಿಗೆ ಎತ್ತಕ್ ಆಗದೆ ಇರೋ ಬ್ಯಾಟ್ ಎತ್ಕೊಂಡು ಬಾಲ್ ಹಾಕು ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದ. ಅಂಡ್ ಅವ್ರ ಅಪ್ಪ ಕೆಲಸ ಇದೆ ಅಂತ ರೂಮ್ಗೆ ಹೋಗಿದ್ರೆ ಡೋರ್ಗೆಲ್ಲ ಹೊಡಿತಾ ಇದ್ದ. ಕ್ಯೂಟ್ ಆಗಿತ್ತು ಅವ್ನು ಮಾಡ್ತಾ ಇದ್ದಿದ್ದು. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವನಿಗೂ ಸ್ವಲ್ಪ ಹಾಲೆಲ್ಲ ಕೊಟ್ಟು ಕುಡಿಸ್ಬಿಟ್ಟು ಅವ್ರನ್ನು ಕೂಡ ಮಲ್ಗಿಸ್ಕೊಂಡ್ವಿ. ಅಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.